ಸರ್ ಈಗ ಭಾಳಷ್ಟು ಲೇ ಆಫ್ ಆಗತೈತಿ ರೀ, ರಿಸೆಷನ್ನು ನಡೆದೈತಿ. ಸೊ ಹುಡುಗರ ಭಾಳಷ್ಟು ಜಾಬ್ ಹುಡ್ಕಾತಾರು. ಸೊ ನೀವು ಹೆಂಗೆ ಹುಡುಗರಿಗೆ ಹೆಲ್ಪ್ ಮಾಡ್ತೀರಿ ಪ್ಲೇಸ್ಮೆಂಟ್ ಆಗಕ್ಕೆ? ರಿಸೆಷನ್ ಬಂದಿರೋದು, ಲೇ ಆಫ್ಸ್ ಆಗ್ತಿರೋದು, ದಿಸ್ ಇಸ್ ರಿಯಲಿ ಅನ್ಫಾರ್ಚುನೇಟ್. ಬಟ್ ನೀವು ಜಗತ್ತಿನಾಗ ಜನರಲಿ ನೀವು ನಮ್ದು ವರ್ಲ್ಡ್ ಹಿಸ್ಟ್ರಿ ನೋಡಿದ್ರಿ, ಸ್ಪೆಷಲಿ ಎಕನಾಮಿಕ್ ಹಿಸ್ಟ್ರಿ ನೋಡಿದ್ರಿ ಅಂದ್ರೆ ಪ್ರತಿ 8 ವರ್ಷಕ್ಕೆ ಇದು ಬರ್ತೈತ್ರಿ. ಇದು ಈಗ ನನ್ನ ಕ್ಯಾರಿಯರ್ನಾಗ ಇದು 2ನೇ ಅಥವಾ 3ನೇ ರಿಸೆಷನ್ ಇದು, ಆಯಿತಾ. ಆ್ಯಂಡ್ ಈ ಥರ ಆದಾಗ ಕಂಪ್ನೀಸ್ ಏನು ಮಾಡ್ತಾರ, ಅವ್ರ ಪ್ರಾಜೆಕ್ಟ್ಸ್ ಒಳಗೆ ಯಾವ್ಯಾವ ಪ್ರಾಜೆಕ್ಟ್ಸ್ ವರ್ಕ್ ಆಗತ್ತಿಲ್ಲ ಅಥವಾ ಯಾವ್ಯಾವ ಡಿಪಾರ್ಟ್ಮೆಂಟ್ ವರ್ಕ್ ಆಗತ್ತಿಲ್ಲಲ್ಲ, ಅದನ್ನು ಅವ್ರು ಕ್ಲೋಸ್ ಮಾಡ್ತಾರೆ. ಸೊ ದ್ಯಾಟ್ ದೇ ಕ್ಯಾನ್ ಸೇವ್ ಸಮ್ ಮನಿ. ಬಿಕಾಸ್ ಏನಾಗಿರುತ್ತೋ ಅವ್ರದ್ದು ರೆವಿನ್ಯೂ ಡ್ರಾಪ್ ಆಗ್ತಿರ್ತೈತಿ. ಸೊ ರೆವಿನ್ಯೂ ಡ್ರಾಪ್ ಆಗೋದ್ರಿಂದ ದೇ ವಾಂಟ್ ಟು ಸೇವ್ ದ ಮನಿ ಆನ್ ದೇರ್ ಸ್ಪೆಂಡಿಂಗ್. ಜಾಸ್ತಿ ಸಾಫ್ಟ್ವೇರ್ ಕಂಪ್ನೀಸು ರೊಕ್ಕ ಖರ್ಚು ಮಾಡೋದು ಎಂಪ್ಲಾಯೀಸ್ ಸ್ಯಾಲ್ರೀಸ್ಗನ್ನ ಖರ್ಚು ಮಾಡ್ತಾರೆ. ಅದು ಇತ್ತೀಚಿನ ದಿನದೊಳಗೆ ಡೇಟಾ ಸೆಂಟರ್, ಕ್ಲೌಡ್ ಅದ್ರ ಕಾಸ್ಟ್ ಜಾಸ್ತಿ ಆಗ್ತೈತಿ. ಬಟ್ ಪ್ರೈಮರ್ಲಿ IT ಕಂಪ್ನಿಗೆ ದ ಮ್ಯಾಕ್ಸಿಮಮ್ ಸ್ಪೆಂಡಿಂಗ್ ಯೂಸ್ ಟು ಹ್ಯಾಪನ್ ಫಾರ್ ದ ಎಂಪ್ಲಾಯೀಸ್ ಓನ್ಲಿ. ಹೀಗಾಗಿ ರಿಸೆಷನ್ ಬಂದಾಗ IT ಇಂಡಸ್ಟ್ರಿ ಒಳಗೆ ಲೇ ಆಫ್ ಮಾಡೋದು, ಆಮೇಲೆ ಟ್ರಿಮ್ ಡೌನ್ ಮಾಡೋದು, ಹೈರಿಂಗ್ ಸ್ಟಾಪ್ ಮಾಡೋದು, ಪ್ರಮೋಷನ್ ಸ್ಟಾಪ್ ಮಾಡೋದು, ಆಫರ್ ಲೆಟರ್ ಕೊಟ್ಟವ್ರನ್ನ ಕಂಪ್ನಿಗೆ ಸೇರಿಸ್ಕೊರ್ದೇ ಹೇಳೋದು, ಇವೆಲ್ಲ ಆಗ್ತಾವ್ರೆ ಅದ್ರೊಳಗೆ. ದಿಸ್ ಇಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಸಿಸ್ಟಮ್. ಆದ್ರೆ ಒಬ್ಬ ಇಂಜಿನಿಯರ್ ಆದವರು ಅವ್ರು ತಮ್ಮನ್ನು ತಾವು ಆ ಟೈಮ್ದೊಳಗೆ ಅವ್ರ ಸ್ಕಿಲ್ ಇಂಪ್ರೂವ್ ಮಾಡಿಕೊಂಡು, ಅವ್ರ ಕೆಪಾಸಿಟಿ ಇಂಪ್ರೂವ್ ಮಾಡಿಕೊಂಡು, ಹೊಸ ಹೊಸ ಸ್ಕಿಲ್ಸ್ ಡೆವಲಪ್ ಮಾಡಿಕೊಂಡು ಅವ್ರು ರೆಡಿ ಇದ್ರಂದ್ರೆ ಯಾವಾಗ ಸಿಚುವೇಶನ್ ಇಂಪ್ರೂವ್ ಆಗುತ್ತಲ್ಲ, ದೇ ವಿಲ್ ಗೆಟ್ ಪ್ಲೇಸ್ಡ್.